ತಪ್ಪನ್ನು ಮಾಡಿದವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದು ಆಗ್ರಹ ಇರುತ್ತೆ. ಒಬ್ಬ ಹೀರೋ ಅಂತ ಕನ್ಸಿಡರ್ ಮಾಡಿದ್ಮೇಲೆ ಅವ್ರು ಒಳ್ಳೆ ಗುಣಗಳನ್ನು ತಗೊಂಡು ಮಾತ್ರ ನಾವು ಜನಗಳ ಕ್ಲಾಪ್ಸ್ ಹೊಡಿತೀವಿ. ಯಾರನ್ನ ಕೆಟ್ಟ ಕೆಲಸ ಮಾಡಿದಾಗ ಅದನ್ನ ಕಾನೂನೇ ಅದಕ್ಕೆ ಬಿಗಿ ಮಾಡ್ಬೇಕಾದ್ರೆ ಕಾನೂನಲ್ಲಿ ಎಲ್ಲಿ ಜನಗಳಿಗೆ ಏನಿಸಿದೆ ಅಂದ್ರೆ ಕಾನೂನಲ್ಲಿ ಎಲ್ಲಿ ಲೂಸ್ ಆಗ್ಬಿಡುತ್ತೋ. ಇವತ್ತು ರಾತ್ರಿ ಬಿರಿಯಾನಿ ಕೊಟ್ರು ಅಂತ ಹೇಳಿದಾಗ ಜನಕ್ಕೆಲ್ಲವೂ ಆಕ್ರೋಶ ಆಯ್ತು. ಆ ಮನೇಲಿ ಈಗ ಹೋಗಿ ಬಂದ್ವಿ ನಾವು, ಅಲ್ಲಿ ಅಳ್ತಾ ಇದ್ದಾರೆ ಅಂತ ಒಬ್ಬ ದುಡಿಯಂತ ಮಗನ ಕಸ್ಕೊಂಡ್ಮೇಲೆ ಅಲ್ಲಿ ಅವನಿಗೆ ಆತಿಥ್ಯಗಳು ಅಷ್ಟು ಒಳ್ಳೆ ಸಿಕ್ಕ ಮೇಲೆ ಇನ್ನು ಇವ್ರಿಗೆ ಶಿಕ್ಷೆ ಆಗಲೇನೋ ಅಂತ ಮನೋಭಾವದಿಂದ ಎಲ್ಲರೂ ಇವತ್ತು ಬಂದಿದ್ದೀವಿ. ಮೇಡಮ್, ಇಂಥ ಪ್ರಭಾವಿಗಳಾಗಿರ್ಲಿ ಅಥವಾ ಸಾಮಾನ್ಯರಾಗಿರ್ಲಿ ಎಲ್ಲರಿಗೂ ಕೂಡ ನ್ಯಾಯ ಒಂದೇ ಆಗಿರ್ಬೇಕು. ಸಾರ್ವಜನಿಕರಾಗಿ, ಚಿತ್ರದುರ್ಗದ ಸಾರ್ವಜನಿಕರು ಅಥವಾ ಸಾರ್ವಜನಿಕರಾಗಿ ನಿಮ್ಮ ಒಂದು ಆಗ್ರಹ ಏನಿದೆ? ಮುಂದಿನ ಯಾರು ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಬೇಕು, ನಾನ್ ತಪ್ಪು ಮಾಡಿದ್ರು ಶಿಕ್ಷೆ ಆಗ್ಬೇಕು. ಕಾನೂನು ಯಾವಾಗಲೂ ಒಂದೇ ರೀತಿ ಇರಬೇಕು. ಇವತ್ತು ದುಡ್ಡಿದೆ, ಹಣ ಇದೆ, ತೋಳ್ಬಳ ಇದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದು ಕಾನೂನು ಆಗ್ಬಾರ್ದು. ಅವ್ರ ತಪ್ಪಿದಸ್ತ್ರ ಅವ್ರನ್ನ ನಾರ್ಮಲ್ ಆಗಿ ಕಾನೂನಲ್ಲಿ ಯಾವ ರೀತಿ ಅವ್ರಿಗೆ ನಡೆಸ್ಕೋಬೇಕು ಅದೇ ರೀತಿ ನಡೆಸ್ಕೋಬೇಕು. ಸ್ಪೆಷಲ್ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಅವರು ಇದು ಮಾಡೋದು ಕರೆಕ್ಟ್ ಅನ್ಸುತ್ತೆ. ಆಮೇಲೆ ಮೆಸೇಜ್ ಏನು ಹೋಗುತ್ತೆ ಜನಗಳಿಗೆ, ಹೌದು ಅವ್ರು ಪ್ರಭಾವಿ ವ್ಯಕ್ತಿ ಆಗಿರೋದ್ರಿಂದ ಅವರಿಗೆ ಇಷ್ಟೆಲ್ಲ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತೀರ ಇಲ್ಲ. ಇವತ್ತು ಅವ್ರ ಮನೆಗೆ ಹೋಗಿದ್ವಿ. ಅವತ್ತು ಒಂದು ತಂದೆ ಒಬ್ಬ ಮಗನ ಕಳ್ಕೊಂಡು ದುಃಖದಲ್ಲಿ ಇದ್ದಾರೆ. ಅವರಿಗೆ ಇದಾಗಿದೆ, ರಿಟೈರ್ಡ್ ಆಗಿದೆ. ಇವನೇ ದುಡಿಯಂತ ವ್ಯಕ್ತಿ. ಈ ವ್ಯಕ್ತಿ ಅವರಿಗೆ ಅಣ್ಣ ಅತ್ತಿಗೆ ಅಂತ ಹೇಳಿದವರು ಒಬ್ಬ ಅಣ್ಣನಾಗಿ ಮಾಡುವಂತ ಕೆಲಸನ ಇದಾಗಬಾರ್ದಾಗಿತ್ತು. ತಪ್ಪು ಮಾಡಿದಾರ, ಕರೆದು ಬುದ್ಧಿವಾದ ಹೇಳ್ಬೇಕಾಗಿತ್ತು, ಕರೆದು ಬುದ್ಧಿವಾದ ಹೇಳ್ಬೋದಾಗಿತ್ತು. ಇಲ್ಲ ಅವರಿಗೆ ಕಾನೂನು ರೀತಿಯಲ್ಲಿ ಕೈಗೆ ತಗೋಬೇಕಾಯ್ತು. ಆದ್ರೆ ಇದನ್ನ ಹೊಡೆದು ಮನೆದು ಸಾಯಿಸೋದು ಅದು ಯಾವತ್ತೂ ಒಳ್ಳೇದಲ್ಲ. ದೇವ್ರು ಅವರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ಜನಕ್ಕೆ ಆತಂಕ ಏನಂದ್ರೆ ಎಲ್ಲಿ ಅವ್ರು ಶಿಕ್ಷೆ ಕೊಡೋದಿಲ್ವ ಅನ್ನೋದಕ್ಕೋಸ್ಕರ ಈ ಪ್ರತಿಭಟನೆ ನಡೀತಾ ಇದೆ ಸರ್. ಅಂದ್ರೆ ಅವ್ರ ಪತ್ನಿಯವ್ರ ಜೊತೆ ಮಾತನಾಡಿದ್ರೆ ಏನು ಹೇಳಿದ್ರು ಅಂತ? ಆ ಹುಡುಗನ ತಂದೆ ಜೊತೆ ತಾಯಿ ಜೊತೆ ಮಾತಾಡಿಸ ಬಹಳ ದುಃಖದಲ್ಲಿದ್ದಾರೆ. ಒಂದು ಪರ್ಯಾಯ ಇಲ್ಲ. ಒಂದು ತಂದೆ ತಾಯಿಗೆ ಮಕ್ಕಳೇ ಇದು, ಅದಕ್ಕೆ ಇನ್ನೊಬ್ರು ಏನೇ ಕೊಟ್ರು, ಎಷ್ಟೇ ಕೋಟಿ ಕೊಟ್ರು ಆ ಮಗ ವಾಪಸ್ ಬರಲ್ಲ. ನಿರಂತರ ಮಕ್ಕಳು ಕಳ್ಕೊಂಡಾಗ ತಂದೆ ತಾಯಿ ನಿರಂತರವಾಗಿ ನೋವಿರುತ್ತೆ. ಇವತ್ತು 5 ತಿಂಗಳ ಮಗು ಅದೇನು ತಪ್ಪು ಮಾಡಿತ್ತು, ಅದೀಗ ತಂದೆ ನೋಡ್ದಲ್ಲೇ ಹೊರಗಡೆ ಬರುತ್ತೆ. ಅದನ್ನ ಮಾಡಬಾರ್ದಾಗಿತ್ತು. ಇವತ್ತು ದರ್ಶನ ಎಲ್ಲರೂ ಹೀರೋ ಅನ್ಕೊಂಡವರು ಹೀರೋಯಿಸಮೇ ತೋರಿಸ್ಬೇಕು ಹೊರತು ವಿಲನಿಸಮ್ ತೋರಿಸ್ಬೇಕು. ವಿಲನ್ ಅಂತ ತೋರಿಸಿದಾಗ ಅದನ್ನ ಯಾರು ಇಷ್ಟಪಡೋದಿಲ್ಲ. ಹೀರೋನೇ ಆಗಿರ್ಬೇಕು. ಅವರು ಹೀರೋಲಿ ಒಳ್ಳೆ ಗುಣಗಳು ಇರಬೇಕು. ಇವತ್ತು ಏನಂತ ಮನವಿ ಕೊಡ್ತಾ ಇದ್ದೀರಾ ಡಿ ಸಿ ಅವರಿಗೆ? ಯಾರು ಕಾನೂನಲ್ಲಿ ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ, ನೊಂದಂತ ಕುಟುಂಬಕ್ಕೆ ಅವ್ರಿಗೆ ಒಳ್ಳೆ ಇದು ದಾರಿದೀಪ ಹಾಕ್ಬೇಕು. ಆಮೇಲೆ ಯಾರೀಗ ಸಂಘಗಳು ಅಂತ ಕಟ್ಕೊಂತಾರೋ ಅವ್ರು ತೊಂದರೆ ಮಾಡಿದ್ರೆ ಆ ಎಲ್ಲಾ ಸಂಘಗಳು, ದರ್ಶನ್ ಅಥವಾ ಸಂಘ ಯಾರ್ದ ಸಂಘ, ಆ ಸಂಘ ಪೂರ ಫ್ಯಾಮಿಲಿನ ನೋಡ್ಕೊಳ್ಳೋಂತ ಹೊಣೆಗಾರಿಕೆ ಅವ್ರಿದ್ರೆ ಮಾತ್ರ ಅದಕ್ಕೆ ಅಭಿಮಾನಿಗಳ ಸಂಘ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಇನ್ನು ಸಾಕಷ್ಟು ಜನ ಪ್ರತಿಭಟನಾಕಾರರು ಈಗಾಗಲೇ ಬಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂತದ್ದು, ಅಂದ್ರೆ ಪ್ರಮುಖವಾಗಿರುವಂತದ್ದು ಈ ಒಂದು ನೀಲಕಂಠೇಶ್ವರ ದೇವಸ್ಥಾನ ಇದೆ. ಇಲ್ಲಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಬಂದು ಪ್ರತಿಭಟನೆಗೆ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇಲ್ಲಿಂದ ನೇರವಾಗಿ ಡಿ.ಸಿ. ಕಚೇರಿಗೆ ಮನವಿಯನ್ನ ಸಲ್ಲಿಸೋದಕ್ಕೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಕೂಡ ಹೋಗಲಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈಗ ಮಾಜಿ ಶಾಸಕರಾದಂಥ ಎಸ್.ಕೆ. ಬಸವರಾಜನ್ ಅವರು ಬಂದಿದ್ದಾರೆ. ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಸರ್, ಮೊದಲಿಗೆ ನಿಮ್ಮ ಆಗ್ರಹ ಏನು ಸರ್? ಪ್ರತಿಭಟನೆಯ ಉದ್ದೇಶ? ಪ್ರತಿಭಟನೆ ಉದ್ದೇಶ ಏನಿವತ್ತು ತನಿಖೆಯಲ್ಲಿ ದರ್ಶನ್ ಅವರನ್ನ ಸೇರಿಸಿದ್ದಾರೆ, ಅವರು ಅಪರಾಧಿ ಅಂತೇಳಿ, ಆರೋಪಿ ಅಂತೇಳಿ ಆಗಿದೆ. ಅದನ್ನು ಕೈ ಬಿಡಬಾರ್ದು. ಯಾಕೆಂದರೆ ದರ್ಶನ್ ಅವರು ಕಾಂಗ್ರೆಸ್ ಪಕ್ಷದ ಪ್ರಚಾರಕರಾಗಿ ಕೆಲಸ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ರಾಜಕೀಯ ನುಸುಳಬಹುದು. ಮುಂದಿನ ದಿನಗಳಲ್ಲಿ ಈ ತನಿಖೆಯಲ್ಲಿ ಕೈ ಬಿಡುವಂಥ ಅವಕಾಶಗಳು ಇದ್ದಾವೆ. ಇವತ್ತು ಗೃಹ ಸಚಿವರು ಮಾತನಾಡಿದ್ದಾರೆ. ಅವರು ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಇದೆಯೋ ಇಲ್ಲ ಅನ್ನೋದನ್ನು ತನಿಖೆ ಮಾಡಬೇಕಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಅದರಿಂದ ಇವತ್ತು ನಮಗೆಲ್ಲ ಈ ರೀತಿಯಾದಂಥ ಸೆಲೆಬ್ರಿಟಿ ಅಂದ್ಕೊಳ್ಳೇ, ಪಕ್ಷದ ಕಾರ್ಯಕರ್ತ, ಪಕ್ಷದ ಪ್ರಚಾರಕ ಅಂದ್ಕೊಳ್ಳೇ ಕೈ ಬಿಡುವ ಸಾಧ್ಯತೆ ಇದೆ. ಆ ರೀತಿ ಆಗಬಾರ್ದು. ಇದು ಕೇವಲ ರೇಣುಕಸ್ವಾಮಿ ಅಥವಾ ದರ್ಶನ್ ಅವರವರ ಗಲಾಟೆ ಅಲ್ಲ. ಇದು ಇಡೀ ನಮ್ಮ ರಾಜ್ಯ ನೆಮ್ಮದಿಯಾಗಿರಬೇಕು, ಸಂತೋಷವಾಗಿರಬೇಕು ಅಂದರೆ ಇಂಥ ಘಟನೆಗಳು ಮತ್ತೆ ಪುನರಾವರ್ತನೆ ಆಗಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಸರ್, ಇಲ್ಲಿ ಪ್ರಕರಣದಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡಿ ಈಗ ಪಾತ್ರದ ಬಗ್ಗೆ ನೋಡ್ತೀವಿ ಅಥವಾ ಇನ್ವಾಲ್ವ್ಮೆಂಟ್ ಬಗ್ಗೆ ನೋಡ್ತೀವಿ ಅನ್ನೋದು ಎಷ್ಟು ಸರಿ ಅನ್ಸುತ್ತೆ ಅಂತೇಳಿ? ಅದೇನೇ, ಅವ್ರು ಕಾಂಗ್ರೆಸ್ ಪಕ್ಷದ ಪ್ರಚಾರಕರಾಗಿರೋದ್ರಿಂದ ಎಲ್ಲರಿಗೂ ಅನುಮಾನ ಮೂಡ್ತಾ ಇದೆ. ಅವರನ್ನು ಕೈ ಬಿಡುವ ಸಾಧ್ಯತೆ ಮುಂದಿನ ದಿನಗಳಲ್ಲಿ ಚಾರ್ಜ್ ಶೀಟಲ್ಲಿ ಪೊಲೀಸರು ಮಾಡುವಂಥ ಒಂದು ಅವಕಾಶ ಇದೆ. ಆ ರೀತಿ ಆಗಬಾರ್ದು. ಈಗಾಗಲೇ ಅವರು ಆರೋಪಿ ಅಂತೇಳಿ ಇಡೀ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಇಂಥ ಸಂದರ್ಭದಲ್ಲಿ ಅವರು ಪ್ರಾಮಾಣಿಕವಾಗಿ ಪೊಲೀಸರು ಕೆಲಸ ಮಾಡಬೇಕಾಗ್ತದೆ. ಇಲ್ಲಿವರೆಗೂ ಮಾಡಿದ್ದಾರೆ, ಅದು ಮುಂದುವರಿಬೇಕು. ಅವ್ರಿಗೆ ಶಿಕ್ಷೆ ಆಗೋವರೆಗೂ ಪೊಲೀಸ್ ಇಲಾಖೆ ಅದನ್ನು ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ಕೊಳ್ತಾರೆ. ಕುಟುಂಬದ ಜೊತೆ ನೀವು ಕೂಡ ಮಾತಾಡಿದ್ರೆ ಉನ್ನತ ಮಟ್ಟದ ತನಿಖೆಗೆ ಸಿಬಿಐ ಅಥವಾ ಸಿಐಡಿಗೆ ವಹಿಸಬೇಕು ಅಂತ ಏನಾದರೂ ಆಗ್ರಹ ಇದೆಯಾ ಅವ್ರ ಕುಟುಂಬಸ್ಥರದು ಅಥವಾ ಮುಖಂಡರುಗಳದ್ದು? ಅದೇ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ತನಿಖೆ ನಡೀಬೇಕು. ಆಗ ಮಾತ್ರ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಅನ್ನೋದನ್ನು ಅವರ ಕುಟುಂಬದವರು ಹೇಳಿದ್ದಾರೆ, ನಾನು ಹೇಳ್ತಾ ಇದ್ದೀನಿ.
ಇದಿಷ್ಟು ಮಾಜಿ ಶಾಸಕರಾದಂತ SK ಬಸವರಾಜನ್ ಅವರ ಮಾತು. ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಮ್ಗೆ ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಉನ್ನತ ಮಟ್ಟದ ತನಿಖೆ ಆಗ್ಬೇಕು ಅಂತ ನಾವು ಆಗ್ರಹ ಮಾಡ್ತೀವಿ, ಅದೇ ಕಾರಣಕ್ಕಾಗಿ ನಾವೀಗ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ವಿ ಅಂತ ಹೇಳಿದ್ರು. ಬರೀ ಸಂಘಟನೆ ಮಾತ್ರ ಅಲ್ಲ, ಸಾಕಷ್ಟು ಜನ ವಕೀಲರ ಸಂಘದಿಂದ ಕೂಡ, ಅಂದ್ರೆ ವಕೀಲರು ಕೂಡ ಬಂದಿದ್ದಾರೆ. ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀನಿ. ಸರ್, ಈಗ ಎಲ್ಲಿಂದ ಎಲ್ಲಿಯವರೆಗೆ ನಿಮ್ಮ ಒಂದು ಪ್ರತಿಭಟನೆ ಇರುತ್ತೆ, ಏನ್ ಆಗ್ರಹ ಮಾಡ್ತೀರಾ? ಈಗ ಚಿತ್ರದುರ್ಗದ ಪ್ರಮುಖ ದೇವಸ್ಥಾನ ನೀಲಕಂಠೇಶ್ವರ ದೇವಸ್ಥಾನ, ಇಲ್ಲಿಂದ ಪ್ರಾರಂಭ ಆದಂಥ ಒಂದು ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಹೋಗ್ಬಿಟ್ಟು ಈ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಜನತೆ, ಎಲ್ಲ ಸಂಘಟನೆಗಳು ಕೂಡ ಈ ಒಂದು ಪ್ರತಿಭಟನೆಗೆ ಬೆಂಬಲ ಸೂಚಿಸಿದ್ದಾವೆ. ಇದೊಂದು ಅಮಾನವೀಯ ಕೃತ್ಯ ಆಗಿರೋದ್ರಿಂದ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ ಜಿಲ್ಲೆಯಾದ್ಯಂತ. ಇದಕ್ಕೆ ಕಾನೂನು ರೀತಿ ಉಗ್ರವಾದ ಶಿಕ್ಷೆ ಕೊಡಲಿಕ್ಕೆ ಎಲ್ಲರೂ ಕೂಡ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಸರ್, ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಪ್ರಭಾವಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಈ ರೀತಿ ಮನಸೋ ಇಚ್ಛೆ ಹಲ್ಲೆ ಮಾಡಿ ಕೊಲೆ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಮಟ್ಟದಲ್ಲಿ ಅಂದ್ರೆ ತನಿಖೆ ಯಾವ ತರ ಆಗ್ಬೇಕು ಅಂತ ನೀವು ಆಗ್ರಹಿಸ್ತೀರಾ? ಜೊತೆಗೆ ಈಗ ಈ ತನಿಖೆಗೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ಅಂತ? ತನಿಖೆ ಈಗಾಗಲೇ ನಮ್ಮ ದೇಶದಲ್ಲಿ ಉತ್ತಮವಾದ ಕಾನೂನು ಇದೆ. ಆ ಕಾನೂನನ್ನ ಉಪಯೋಗಿಸ್ಕೊಂಡು ನಮ್ಮ ಪೊಲೀಸ್ ಇಲಾಖೆ ಈಗಾಗಲೇ ಚೆನ್ನಾಗೇ ಕೆಲಸ ಮಾಡ್ತಾ ಇದೆ. ಏನು ತಕ್ಷಣ ಬೆಳಗ್ಗೆನೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದು ಏನೇನು ಕ್ರಮ ಕೈಗೊಳ್ಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಈಗ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನೆಲ್ಲ ವಶಪಡಿಸ್ಕೊಂಡಿದ್ದಾರೆ. ಅದು ಮುಂದೆ ಅದು ಎಲ್ಲೂ ಕೂಡ ಅದನ್ನು ಮುಚ್ಚಿಡೋ ಅಂಥದ್ದು ಆಗಬಾರ್ದು. ಅದು ಈಗೇನು ಕಲೆಕ್ಟ್ ಮಾಡಿದ್ದಾರೆ ಅದನ್ನು ಗೌಪ್ಯವಾಗಿಟ್ಟು ಅದರ ಮೂಲಕ ಕ್ರಮ ಕೈಗೊಳ್ಳಬೇಕು. ಮತ್ತು ಈಗ ಒಬ್ಬ ಒಳ್ಳೆ ಒಂದು ತನಿಖೆ ತಂಡವನ್ನು ರಚನೆ ಮಾಡಿ ಈ ಒಂದು ತನಿಖೆ ನಡೆಸಿ ಅವರಿಗೆ ತಪ್ಪು ಮಾಡಿರೋರು ಯಾರೇ ಆಗಿರಲಿ, ಅವ್ರು ಎಂಥದೇ ವ್ಯಕ್ತಿ ಆಗಿರಲಿ, ಎಂಥ ಪ್ರಭಾವಿ ಆಗಿರಲಿ, ಅವರಿಗೆ ಉಗ್ರ ಶಿಕ್ಷೆ ಆಗಲಿ ಅಂತೇಳಿ ನಾವು ನಿಮ್ಮ ಮೂಲಕ ಕೇಳ್ಕೊತಾ ಇದ್ದೀವಿ. ಇದು ಸಾರ್ವಜನಿಕರು ಹಾಗೆ ಮುಖಂಡರುಗಳು ಈಗಾಗಲೇ ಪ್ರತಿಭಟನೆಗೆ ಸಿದ್ಧರಾಗಿ ಮಾತನಾಡ್ತಿರುವಂತಹ ಮಾತುಗಳು. ಅಂದ್ರೆ ನಮ್ಗೆ ನ್ಯಾಯ ದೊರಕಬೇಕು, ಜೊತೆಗೆ ದರ್ಶನ್ ವಿರುದ್ಧ ಕಠಿಣ ಕ್ರಮ ಆಗ್ಬೇಕು ಅಂತ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ, ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಮುಖಂಡರುಗಳಾಗಿರ್ಬೋದು, ಜೊತೆಗೆ ಜನರು ಕೂಡ ಈಗಾಗಲೇ ಅಂದ್ರೆ ಸಾರ್ವಜನಿಕರು ಕೂಡ ಬಂದು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರತಿಭಟನಾ ರ್ಯಾಲಿ ಕೂಡ DC ಕಚೇರಿಯವರೆಗೂ ಕೂಡ, ಇಲ್ಲಿಂದ ನೇರವಾಗಿ DC ಕಚೇರಿಯವರೆಗೂ ಕೂಡ ಈ ಒಂದು ರ್ಯಾಲಿ ನಡೆಯುತ್ತೆ. ರ್ಯಾಲಿಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಭಾಗಿಯಾಗ್ತಾರೆ. ಅಂದ್ರೆ ಈ ಒಂದು ರ್ಯಾಲಿಯಲ್ಲಿ ಸಾರ್ವಜನಿಕರು ಭಾಗಿಯಾಗಿ ಪ್ರತಿಭಟನೆಯನ್ನ ಮಾಡಿ DC ಕಚೇರಿಯಲ್ಲಿ DC ಅವರಿಗೆ ಮನವಿಯನ್ನ ಕೂಡ ಸಲ್ಲಿಸ್ತಾರೆ. ಮನವಿಯನ್ನ ಸಲ್ಲಿಸಿ ಅಲ್ಲಿ ಮನವಿಯನ್ನ ಸಲ್ಲಿಸಿದ ಬಳಿಕ ನ್ಯಾಯಕ್ಕೆ ಅಂದ್ರೆ ಉನ್ನತ ಮಟ್ಟದ ತನಿಖೆ ಕೂಡ ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಈಗ ಮಹಿಳಾ ಪ್ರತಿಭಟನಾಕಾರರು ಇದ್ದಾರೆ, ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಮೇಡಮ್, ಏನ್ ಹೇಳ್ತೀರಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಇಲ್ಲ, ದರ್ಶನ್ ವಿಕೃತ ಕಾಮಿಗೆ ಖಂಡಿತ ಇದು ಶಿಕ್ಷೆ ಆಗ್ಬೇಕು. ಒಂದು ಹೆಣ್ಣಿಗಾಗಿ ಈ ರೀತಿ ಮಾಡೋದು, ಪ್ರಚೋದನೆ ಮಾಡೋದು ಸರಿಯಲ್ಲ. ಹೆಣ್ಣು ದುಡ್ಡು ಕೊಟ್ರೆ ಸಿಗ್ತಾಳೆ, ಆದ್ರೆ ಒಂದು ಪ್ರಾಣ ಕಳೆದಿರೋದು ಮತ್ತೆ ಅವ್ರ ಕುಟುಂಬಕ್ಕೆ ಆ ವ್ಯಕ್ತಿ ಸಿಗಲ್ಲ. ಒಂದು ಹೆಣ್ಣಿಗೋಸ್ಕರ ಈ ರೀತಿ ವಿಕೃತ ಇದ್ದಾನೆ ಅಂದ್ರೆ ಮೊದಲು ಅವನಿಗೆ ಚಿಕಿತ್ಸೆ ಆಗ್ಬೇಕು, ಅವನ ಮನಸ್ಸನ್ನ ಪರಿಶುದ್ಧ ಮಾಡ್ಬೇಕು, ಅವ್ನ ಫಾಲೋವರ್ಸ್ ತಿಳ್ಕೋಬೇಕು ಏನು ಅಂತ, ಒಳ್ಳೆ ಗುಣಗಳು ಮಾತ್ರ ಆಯ್ಕೆ ಮಾಡ್ಕೋಬೇಕು. ದರ್ಶನ್ ಹೀರೋ ಅಂದ ತಕ್ಷಣ ಅವ್ನು ಮಾಡೋ ಕೆಲಸಗಳೆಲ್ಲ ಆಯ್ಕೆ ಮಾಡಬಾರ್ದು. ಅವ್ರಿಗೆ ತಕ್ಕವಾದ ಶಿಕ್ಷೆ ಆಗ್ಬೇಕು, ಸರ್ಕಾರದಿಂದ ಕುಟುಂಬಕ್ಕೆ ಪರಿಹಾರ ಸಿಗ್ಬೇಕು. ಈಗ DCಗೆ ಏನಂತ ಮನವಿ ಮಾಡ್ತೀರಮ್ಮ? ಖಂಡಿತ ನಮ್ಮ ಏನು ರೇಣುಕಾ ಸ್ವಾಮಿ ಸತ್ತಿದಾರ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನೋದು ಒಂದು ಇದೆ. ಯಾವುದೇ ಕಾರಣಕ್ಕೂ ಹಣ ಬಲ, ರಾಜಕೀಯ ಬಲ ಇರೋದ್ರಿಂದ ಅವನನ್ನ ಹೊರಗಡೆ ಬರಬಾರ್ದು, ತಕ್ಕವಾದ ಶಿಕ್ಷೆ ಆಗ್ಬೇಕು ಅಂತ. ಅಂದ್ರೆ ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯ ಹೋರಾಟ ಇರುತ್ತೆ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗೋವರೆಗೂ ಈ ಹೋರಾಟ ಇರುತ್ತೆ. ಇಲ್ಲಿ ಯಾವುದೇ ಜಾತಿ ಅಲ್ಲ, ಜಾತ್ಯತೀತ ಹೋರಾಟ ಇದು. ಇದಿಷ್ಟು ಪ್ರತಿಭಟನಾಕಾರರ ಮತ್ತು ಪ್ರಮುಖವಾಗಿ ನಮ್ಗೆ ಉನ್ನತ ಮಟ್ಟದ ತನಿಖೆ, ಜೊತೆಗೆ ನಿಷ್ಪಕ್ಷಪಾತವಾದ ಒಂದು ತನಿಖೆ ಆಗಬೇಕು. ಇದು ಇಲ್ಲಿಗೆ ಮಾತ್ರ ಹೋರಾಟ ಅಲ್ಲ, ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನು ಮಾಡ್ತೀವಿ. ದರ್ಶನ್ ಅವರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ರಘು ಜೊತೆ ಸಂದೇಶ್, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.